ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 136ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪ್ರಾಯಶ್ಚಿತ್ತ ಕರ್ಮಸೂತ್ರ, ದೇವರ ಪೂಜೆಯಲ್ಲಿ ಮಾಡುವ ಮತ್ತೆ ಕೆಲವು ಅಪರಾಧಗಳು ಮತ್ತು ಅವುಗಳ ಪರಿಹಾರ ಕ್ರಮ, ರುದ್ರನು ಸ್ಮಶಾನದಲ್ಲಿ ವಾಸಿಸಲು ಕಾರಣ ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ನನಗೆ ಕುಸುಬೆಯ ಬಣ್ಣದ ಕಾಯಿಪಲ್ಯವನ್ನು ನೈವೇದ್ಯ ಮಾಡುವವನು 10,000 ವರ್ಷಕಾಲ ನರಕದಲ್ಲಿ ಚೆನ್ನಾಗಿ ಬೇಯುವನು. ಇವಾಗ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ, ಅದನ್ನೂ ಕೇಳು. ಕುಸುಬೆಯ ಬಣ್ಣದ ಕಾಯಿಪಲ್ಯವನ್ನು ತಿಂದವನು ಜಾಗರೂಕನಾಗಿ ಚಾಂದ್ರಾಯಣ ವ್ರತವನ್ನು ಮಾಡಬೇಕು. ಅದನ್ನು ನನಗೆ ಅರ್ಪಿಸಿದರೆ ಅರ್ಪಿಸಿದವನು 12 ದಿನ ಹಾಲನ್ನು ಮಾತ್ರ ಕುಡಿದು ಬೇರೆ ಆಹಾರವಿಲ್ಲದೆ ಇರಬೇಕು. ಹೀಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವವನು ಪಾಪವನ್ನಂಟಿಸಿಕೊಳ್ಳದೆ ನನ್ನ ಲೋಕವನ್ನು ಸೇರುವನು. ಮಾಧವಿ, ನನ್ನ ಕರ್ಮಾಸಕ್ತನಾದ ಯಾರು ಪರರ ಬಟ್ಟೆಯನ್ನಾಗಲಿ
ಕೊಡವದ ಬಟ್ಟೆಯನ್ನಾಗಲಿ ಉಟ್ಟು ನನ್ನ ಕರ್ಮಗಳನ್ನು ಮಾಡುವನು ಅಥವಾ ನನ್ನನ್ನು ಮುಟ್ಟುವನು, ಆ ಮೂರ್ಖನು ಪ್ರಾಯಶ್ಚಿತ್ತಕ್ಕೆ ಅರ್ಹನಾಗುವನು. ವಸುಂಧರೆ, ಅವನು 10 ವರ್ಷಕಾಲ ಮೃಗವಾಗಿ ಜೀವಿಸುವನು. ಒಂದು ಜನ್ಮದಲ್ಲಿ ಕುಂಟನಾಗಿದ್ದು ಬಳಿಕ ಮೂರ್ಖನೂ ಕೋಪಿಯೂ ನನ್ನ ಭಕ್ತನೂ ಆಗಿ ಹುಟ್ಟುವನು. ಸುಂದರಿ, ನನ್ನ ಭಕ್ತಿಯಲ್ಲಿ ನಿರತನಾಗಿದ್ದವನಿಗೆ ಈ ಮೊದಲು ಹೇಳಿದ ಕಷ್ಟವನ್ನುಂಟು ಮಾಡುವ ಆ ಪಾಪಕ್ಕೆ ಹೆಚ್ಚು ಬಲವುಳ್ಳ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. ನನ್ನ ಭಕ್ತಿಯಲ್ಲಿ ನಿರತನಾದ ಆ ದೋಷಿಯು 8ನೇ 1 ಭಾಗ ಆಹಾರವನ್ನು ಮಾತ್ರ ತೆಗೆದುಕೊಂಡು ಮಾಘ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ರಾತ್ರಿ ಕೆರೆ, ಕೊಳ ಮೊದಲಾದ ಯಾವುದಾದರೂ ಜಲಾಶಯಕ್ಕೆ ಹೋಗಿ ಶಾಂತನೂ ಜಿತೇಂದ್ರಿಯನೂ ಬೇರೆಯ ಕಡೆಯಲ್ಲಿ ಮನಸ್ಸನ್ನು ಬಿಡದೆ ನನ್ನ ಧ್ಯಾನದಲ್ಲಿಯೇ ನಿರತನೂ ಆಗಿ ನಿಲ್ಲಬೇಕು. ರಾತ್ರಿಯು ಕಳೆದು ಸೂರ್ಯೋದಯವಾಗಿ ಬೆಳಕಾದ ಮೇಲೆ ಪಂಚಗವ್ಯವನ್ನು ಕುಡಿದು ನನ್ನ ಕರ್ಮಗಳನ್ನು ಮಾಡಬೇಕು. ಈ ವಿಧಾನದಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವವನು ಎಲ್ಲ ಪಾಪಗಳನ್ನು ಕಳೆದುಕೊಂಡು ನನ್ನ ಲೋಕವನ್ನು ಸೇರುವನು. ಭಗವದ್ಭಕ್ತನಾಗಿದ್ದು ಹೊಸ ಅನ್ನವನ್ನು ನನಗೂ ಪಿತೃಗಳಿಗೂ ಅರ್ಪಿಸದೆ ಎಂದಾದರೂ ಊಟ ಮಾಡಿದನಾದರೆ ಅವನ ಪಿತೃಗಳು ಬಳಿಕ 15 ವರ್ಷಗಳು ಊಟ ಮಾಡದಿರುವರು. ಅವನಿಗೆ ಧರ್ಮವಿರುವುದಿಲ್ಲವೆಂಬುದರಲ್ಲಿ ಸಂದೇಹವಿಲ್ಲ. ಮಹಾಭಾಗ್ಯೆ, ಯಾವುದರಿಂದ ಆ ಪಾಪವನ್ನು ಕಳೆದುಕೊಳ್ಳಬಹುದೋ ಆ ಭಕ್ತ ಸುಖಕರವಾದ ಪ್ರಾಯಶ್ಚಿತ್ತವನ್ನು ನಿನಗೆ ಹೇಳುತ್ತೇನೆ. ಹೊಸದಾದ ಅನ್ನವನ್ನು ದೇವ ಪಿತೃಗಳಿಗರ್ಪಿಸದ ಅಪರಾಧಿಯು 3 ದಿನ ಉಪವಾಸವನ್ನು ಮಾಡಿ ಮಾರನೆಯ ದಿನ ರಾತ್ರಿ ಬಯಲಲ್ಲಿ ಹಾಸಿಗೆ ಹೊದಿಕೆಗಳಿಲ್ಲದೆ ಮಲಗಿದ್ದರೆ 4ನೆಯ ದಿನ ಶುದ್ಧನಾಗುವನು. ಆ 4ನೆಯ ದಿನ ಬೆಳಗ್ಗೆ ಪಂಚಗವ್ಯವನ್ನು ಕುಡಿದು ಬೇಗನೆ ಪಾಪವನ್ನು ಕಳೆದುಕೊಳ್ಳುವನು. ಈ ಮೊದಲು ಹೇಳಿದ ಅಪರಾಧ ಮಾಡಿದ ಯಾರು ಈ ವಿಧಿಯಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವನೋ ಅವನು ಸರ್ವಸಂಗವನ್ನು ಪರಿತ್ಯಜಿಸಿ ನನ್ನ ಲೋಕವನ್ನು ಸೇರುವನು. ಭೂಮಿ, ನನಗೆ ಗಂಧ ಪುಷ್ಪಗಳನ್ನರ್ಪಿಸದೆ ಧೂಪವನ್ನು ಅರ್ಪಿಸುವ ಪೂಜಕನು ಹೆಣವಾಗಿ ಹುಟ್ಟಿ ಬಳಿಕ ರಾಕ್ಷಸನಾಗಿ ಜನಿಸಿ 21 ವರ್ಷಕಾಲ ಕಬ್ಬಿಣದ ಕೆಲಸ ಮಾಡುವೆಡೆಯಲ್ಲಿ ನೆಲೆಸುವುದರಲ್ಲಿ ಸಂದೇಹವಿಲ್ಲ. ವಸುಂಧರೆ, ಆ ಅಪರಾಧಕ್ಕೆ ಪಾಪದಿಂದ ಬಿಡುಗಡೆಯನ್ನು ಹೊಂದುವ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ ಕೇಳು. ಯಾವುದಾದರೂ ತಿಂಗಳ ದಶಮಿ ಏಕಾದಶಿಗಳಲ್ಲಿ ಉಪವಾಸ ಮಾಡಿ ದ್ವಾದಶಿಯ ದಿನ 8ನೇ 1 ಭಾಗದಷ್ಟನ್ನು ಮಾತ್ರ ಊಟ ಮಾಡುತ್ತಿದ್ದು ಆ ರಾತ್ರಿಯು ಕಳೆದು ಸೂರ್ಯೋದಯವಾದ ಬಳಿಕ ಪಂಚಗವ್ಯವನ್ನು ಕುಡಿದು ಬೇಗನೆ ಮೊದಲು ಧೂಪವನ್ನರ್ಪಿಸಿದ ಪಾಪವನ್ನು ಕಳೆದುಕೊಳ್ಳುವನು. ಯಾರು ಈ ಬಗೆಯಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವನೋ ಅವನ ಪಿತಾಮಹರು ಯಾವುದಾದರೂ ತೊಂದರೆಗೊಳಗಾಗಿದ್ದರೆ ಅವುಗಳಿಂದ ಪಾರಾಗುವನು. ಪಾದರಕ್ಷೆಗಳನ್ನು ಹಾಕಿಕೊಂಡು ನನ್ನ ಹತ್ತಿರ ಬರುವವನು 30 ವರ್ಷಗಳು ಚಮ್ಮಾರನಾಗುವನು. ಆ ಜನ್ಮವು ಕಳೆದ ಬಳಿಕ ಹಂದಿಯಾಗಿ ಹುಟ್ಟುವನು. ಹಂದಿಯ ಜನ್ಮವನ್ನು ಕಳೆದುಕೊಂಡು ಅಸಹ್ಯಕರವಾದ ನಾಯಾಗುವನು. ಬಳಿಕ ನಾಯ ಜನ್ಮವನ್ನು ಕಳೆದುಕೊಂಡು ಮನುಷ್ಯನಾಗಿ ಜನಿಸಿ ನನ್ನ ಭಕ್ತನೂ ವಿನಯವುಳ್ಳವನೂ
ಪಾಪವಿಲ್ಲದವನೂ ಆಗಿ ಸರ್ವ ಸಂಸಾರ ವಿಮುಕ್ತನಾಗಿ ನನ್ನ ಲೋಕವನ್ನು ಸೇರುವನು. ಭೂದೇವಿ, ಈ ವಿಧಾನದಿಂದ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಿಕೊಳ್ಳುವವನಿಗೆ ಪಾಪವು ಅಂಟುವುದಿಲ್ಲವೆಂಬುದರಲ್ಲಿ ಸಂದೇಹವಿಲ್ಲ. ಭೂಮಿ, ನಗಾರಿ ಅಥವಾ ಭೇರಿಯ ಶಬ್ದವನ್ನು ಮಾಡದೆ ನನ್ನನ್ನು ಎಚ್ಚರಗೊಳಿಸುವವನು ಮುಂದೆ ಒಂದು ಜನ್ಮದಲ್ಲಿ ಕಿವುಡನಾಗಿ ಹುಟ್ಟುವುದರಲ್ಲಿ ಸಂಶಯವಿಲ್ಲ. ಸುಂದರಿ, ನಗಾರಿಯನ್ನು ಬಾರಿಸದೆ ಮರೆತವನು ಆ ತಪ್ಪಿನಿಂದ ಬಿಡುಗಡೆಯನ್ನು ಹೊಂದಲು ಬೇಕಾದ ನನಗೆ ಪ್ರಿಯವಾದ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. ಯಾವುದಾದರೊಂದು ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ಬಯಲಿನಲ್ಲಿ ಹಾಸಿಗೆ ಹೊದಿಕೆಗಳಿಲ್ಲದೆ ಮಲಗಿದ್ದರೆ ಪಾಪದಿಂದ ಮುಕ್ತನಾಗುವನು. ಭೂದೇವಿ, ಹೀಗೆ ಪ್ರಾಯಶ್ಚಿತ್ತ ಕರ್ಮವನ್ನು ಮಾಡಿಕೊಳ್ಳುವವನು ದೋಷವನ್ನು ಪಡೆಯದೆ ನನ್ನ ಲೋಕವನ್ನು ಸೇರುವನು. ಆಹಾರವನ್ನು ಹೆಚ್ಚಾಗಿ ತಿಂದು ಅಜೀರ್ಣದಿಂದ ಕಳವಳಗೊಂಡು ತೇಗುತ್ತಾ ಅಥವಾ ಓಕರಿಸುತ್ತಾ ಸ್ನಾನ ಮಾಡದೆ ನನ್ನನ್ನು ಆಶ್ರಯಿಸುವವನು ಅಥವಾ ಪೂಜಿಸುವವನು ಮುಂದೆ ಒಂದು ಜನ್ಮದಲ್ಲಿ ನಾಯಾಗಿಯೂ ಬಳಿಕ ಕಪಿಯಾಗಿಯೂ ಆಮೇಲೆ ಹೋತನಾಗಿಯೂ ಅನಂತರ ನರಿಯಾಗಿಯೂ ಹುಟ್ಟುವನು. ನರಿಯ ಜನ್ಮವಾದ ಬಳಿಕ ಒಂದು ಜನ್ಮದಲ್ಲಿ ಕುರುಡನಾಗಿದ್ದು ಆಮೇಲೆ ಇಲಿಯಾಗಿ ಹುಟ್ಟುವನು. ಆ ಜನ್ಮಗಳೆಲ್ಲವನ್ನೂ ದಾಟಿದ ಬಳಿಕ ಪಾಪವನ್ನು ಕಳೆದುಕೊಂಡು ದೊಡ್ಡದಾದ ವಂಶದಲ್ಲಿ ಹುಟ್ಟಿ ಶುದ್ಧನೂ ಭಾಗವತ ಶ್ರೇಷ್ಠನೂ ಆಗುವನು. ನನ್ನ ಭಕ್ತಿಯಲ್ಲಿ ನಿರತನಾದವನು ಅಜೀರ್ಣದಲ್ಲಿ ಪೂಜಿಸಿದ ಪಾಪವನ್ನು ಯಾವುದರಿಂದ ಕಳೆದುಕೊಳ್ಳುವನೋ ಆ ನನ್ನ ಭಕ್ತರಿಗೆ ಸುಖಕರವಾದ ಪ್ರಾಯಶ್ಚಿತ್ತವನ್ನು ಹೇಳುತ್ತೇನೆ. 3 ದಿನ ಅಲಸಂಡೆಯನ್ನು 3 ದಿನ ಗೆಣಸನ್ನು ತಿಂದು ಬಳಿಕ 3 ದಿನ ಪಾಯಸವನ್ನು ಕುಡಿದು ಆಮೇಲೆ 3 ದಿನ ಹುರಿಹಿಟ್ಟನ್ನು ತಿಂದು ಅನಂತರ 3 ದಿನ ಆಹಾರವಿಲ್ಲದೆ ವಾಯುವನ್ನು ಸೇವಿಸುತ್ತಾ 3 ರಾತ್ರಿಗಳು ಬಯಲಲ್ಲಿ ಹಾಸಿಗೆ ಹೊದಿಕೆಗಳಿಲ್ಲದೆ ಮಲಗಿದ್ದು ಕಡೆಯ ದಿನ ಬೆಳಗಿನ ಜಾವದಲ್ಲೆದ್ದು ಹಲ್ಲನ್ನುಜ್ಜಿ ದೇಹ ಪರಿಶೋಧಕವಾದ ಪಂಚಗವ್ಯವನ್ನು ಕುಡಿಯಬೇಕು. ಹೀಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವವನು ಪಾಪವನ್ನು ಅಂಟಿಸಿಕೊಳ್ಳದೆ ನನ್ನ ಲೋಕವನ್ನು ಸೇರುವನು. ಮಹೇಶ್ವರಿ, ಚರಿತ್ರೆಗಳಲ್ಲಿ ಮಹಾಚರಿತ್ರೆಯನ್ನೂ ತಪಸ್ಸುಗಳಲ್ಲಿ ಪರಮ ತಪಸ್ಸನ್ನೂ ಇಲ್ಲಿ ಬ್ರಾಹ್ಮಣರಿಗೋಸ್ಕರ ಹೇಳುತ್ತೇನೆ. ಇದು ಧರ್ಮವೂ ಕೀರ್ತಿಯೂ ಅತ್ಯುಜ್ವಲವಾದ ಆಚಾರಗಳಲ್ಲೂ ಗುಣಗಳಲ್ಲೂ ಅತಿ ಶ್ರೇಷ್ಠವೂ ಶುಭಗಳಲ್ಲಿ ಮಹಾಶುಭವೂ ಆಗಿದೆ. ನಿತ್ಯವೂ ಬೆಳಗ್ಗೆ ಎದ್ದು ಇದನ್ನು ಹೇಳುವವನು ಅಥವಾ ಓದುವವನು ತನ್ನ ಹಿಂದಿನ 10 ತಲೆಯವರನ್ನೂ ಮುಂದಿನ 10 ತಲೆಯವರನ್ನೂ ಉದ್ಧಾರಣ ಮಾಡುವನು. ಆರೋಗ್ಯಗಳಲ್ಲಿ ಮಹಾರೋಗ್ಯವೂ ಮಂಗಳಗಳಿಗೆ ಮಂಗಳವೂ ರತ್ನಗಳಲ್ಲಿ ಪರಮರತ್ನವೂ ಸರ್ವ ಪಾಪಗಳನ್ನು ಪೂರ್ತಿಯಾಗಿ ನಾಶಗೊಳಿಸುವುದೂ ಆದ ಇದನ್ನು ದೃಢ ನಿಯಮದಿಂದ ಓದುವ ಅಥವಾ ಹೇಳುವ ಭಾಗವತನು ಸರ್ವಾಪರಾಧಗಳನ್ನು ಮಾಡಿದರೂ ಪಾಪವು ಅವನಿಗೆ ಅಂಟುವುದಿಲ್ಲ. ಇದು ಜಪಿಸತಕ್ಕದ್ದು ಪ್ರಮಾಣವೂ ಸಂಧ್ಯೋಪಾಸನೆಯೂ ಆಗಿದೆ. ಬೆಳಗ್ಗೆ ಎದ್ದು ಹೇಳುವವನು ಅಥವಾ ಓದುವವನು ನನ್ನ ಲೋಕವನ್ನು ಸೇರುವನು. ಇದನ್ನು ಮೂರ್ಖರ ಮಧ್ಯದಲ್ಲಿಯೂ ಕುತ್ಸಿತರಾದ ಶಿಷ್ಯರಿಗೂ ಹೇಳಕೂಡದು. ನನ್ನ ಕರ್ಮಪರಾಯಣನೂ ಶ್ರೇಷ್ಠನೂ ಭಾಗವತನೂ ಆದವನಿಗೆ ಹೇಳಬೇಕು.
ದೇವಿ, ಮೊದಲು ನೀನು ಕೇಳಿದ ಈ ಆಚಾರ ನಿರ್ಣಯವನ್ನು ಹೇಳಿದ್ದೇನೆ. ಬೇರಾವುದನ್ನು ಕೇಳಲು ಬಯಸುವೆ? ಇತಿ ಶ್ರೀ ವರಾಹಪುರಾಣೆ ಭಗವಶಾಸ್ತ್ರೆ ಪ್ರಾಯಶ್ಚಿತ್ತ ಕರ್ಮಸೂತ್ರಂ ನಾಮ ಷಟ್ತ್ರಿಂಶದಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 137ನೆಯ ಅಧ್ಯಾಯವಾದ ಸೌಕರ ಅಥವಾ ವರಾಹ ಕ್ಷೇತ್ರ ಮಹಿಮೆ, ಸೌಕರ ಕ್ಷೇತ್ರದಲ್ಲಿರುವ ಚಕ್ರತೀರ್ಥ ಸೋಮತೀರ್ಥದ ವಿಚಾರ, ಚಂದ್ರನು ಸೋಮತೀರ್ಥದಲ್ಲಿ ತಪಸ್ಸನ್ನು ಮಾಡಿ ವಿಷ್ಣುವಿನಿಂದ ವರವನ್ನು ಪಡೆದುದು, ಸೋಮತೀರ್ಥದಲ್ಲಿ ಪ್ರಾಣ ಬಿಟ್ಟು ಹೆಣ್ಣು ನರಿಯು ಕಾಂಚಿ ರಾಜಕುಮಾರಿಯಾಗಿ ಜನಿಸಿ ಕಳಿಂಗ ರಾಜಕುಮಾರನ ಪತ್ನಿಯಾದ ಕಥೆ, ಗೃಧ್ರವಟ ತೀರ್ಥ ಮಹಿಮೆ, ಹದ್ದಾಗಿದ್ದು ಗೃಧ್ರವಟ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಕಳಿಂಗ ರಾಜಕುಮಾರನಾಗಿ ಜನಿಸಿದವನ ಕಥೆ, ಆಕೇಟಕ ತೀರ್ಥ ಮಹಿಮೆ, ವೈವಸ್ವತ ಅಥವಾ ಸೂರ್ಯ ತೀರ್ಥ ಮಹಿಮೆ, ಸೂರ್ಯನು ತಪಸ್ಸು ಮಾಡಿ ಯಮ ಯಮುನೆಯರೆಂಬ ಮಕ್ಕಳನ್ನು ಪಡೆದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.